ಎಷ್ಟು ಚೆನ್ನಾಗಿ ಕಚ್ಕೊಂಡಿದೆ ಅಂದರೆ ಆಗಿದೆ ಅಂತ. ಓ ವೆರಿ ನೈಸ್, ವೆರಿ ನೈಸ್ ಆಯ್ತಲ್ಲ, ವೆರಿ ಹ್ಯೂಜ್. ಸೋ ನೈಸ್, ಸೋ ನೈಸ್. ವೆರಿ ನೈಸ್, ಚೆನ್ನಾಗಿದೆ ಅಲ್ಲ. ಎಷ್ಟು ಚೆನ್ನಾಗಿದೆ. ಅಲ್ಲ ಅದು ನೋಡಿ ಹೆಂಗೆ ಅದು ಅಲ್ಲ, ಅಷ್ಟು ಸಣ್ಣ ಜಾಗ ಒಳಗೆ ಅಷ್ಟು ದೊಡ್ಡ ಹಾವು ಹೋಗಿತ್ತಲ್ಲ. ಈ ಕಡೆ ಬಾ. ಓ ಅಲ್ಲ, ಎಷ್ಟು ಕಿಲೋ ಇರ್ಬೋದು ಭಾರ ಅಂದಾಜು? ಸಿಟ್ಟಲ್ಲಿದೆ ಅದಕ್ಕೆ ಫುಲ್ಲು. ಬಾಯಿ ಆಗ್ತದೆ ಅದಕ್ಕೆ. ಒಂದು ಆಲ್ರೆಡಿ ಇರ್ಬೋದು ಅಲ್ಲ, ಟಚ್ ಮಾಡಲ್ಲ ಅನ್ಸುತ್ತೆ. ಆಮೇಲೆ ಏನು ಸಂತೋಷ ಅಂದರೆ ತಾವು ಭೂಮಿ ವಾಸ ಮಾಡೋದು, ಮನೆ ಹತ್ರ ಬರೋದು, ಟೆಂಪ್ರೇಚರ್ಗೆ ಬರುತ್ತೆ, ಆಹಾರ ಹೊತ್ಕೊಂಡು ಬರುತ್ತೆ. ಈ ಹೆಬ್ಬಾವು ರಾತ್ರಿ ಸುತ್ತಾನೆ ಡ್ಯೂಟಿ, ರಾತ್ರಿ ಹೊತ್ತು ಓಡಾಡ್ತು. ಇದು ಏನಾಗಿರುತ್ತೆ, ಅಕ್ಕಪಕ್ಕ ಪೊದೆಗಳು ಅಲ್ಲೊಂದು ವಿಟಮಿನ್ ವಾಸ ಮಾಡೋದು ಹೆಬ್ಬಾವು. ಒಳ್ಳೆ ಕೊಟ್ಟರುಗಳು ಮೆಲ್ಲಕ್ಕೆ ಕೊಟ್ಟರುಗಳಿರ್ತವೆ, ಪೊದೆಗಳಿರ್ತವೆ, ಹೆಚ್ಚಾಗಿ ಅದಕ್ಕೆ ಸಂಬಂಧಪಟ್ಟ ಆಹಾರಗಳು ಸಿಗ್ತವೆ. ಇಲ್ಲೇನು ಸಿಗ್ಬೋದು ಅಂದರೆ ಹೆಗಣಗಳು ಸಿಗ್ತವೆ, ಹೆಗಣ ಸಿಗ್ತವೆ ಹೌದಾ. ಒಳ್ಳೊಳ್ಳೆ ಹೌದು, ಈ ಮನೆ ಹತ್ರ ಆಲ್ಮೋಸ್ಟ್ ಇದಕ್ಕೆ ಆಹಾರ ಸಿಗೋದೇ ಹೆಗಣದ್ದು ಬಿಲ್ದೆಲ್ಲ ವಾಸ ಮಾಡುತ್ತೆ. ಹಾಗಾಗಿ ನಾನು ಹೇಳೋದಷ್ಟೇ, ಇದು ರಾಕ್ ಪೈಥಾನ್ ಅಂತ ಕರೀತಾರೆ, ಹೆಬ್ಬಾವ್ ಅಂತ ಕರೀತಾರೆ, ದಾಸರಾವ್ ಅಂತ ಕರೀತಾರೆ ಗೊತ್ತಿದ್ದವರು. ಹೆಚ್ಚಾಗಿ ರಜೋಲುಪುರ ಅಂತ ನಾನು ಅಂದ್ಕೊಂಡೆ, ಯಾಕಂದ್ರೆ ಈ ಸುತ್ತಮುತ್ತಲೇ ಹೆಬ್ಬಾವು ಬರೋದು ಭಾಳ ರೇರ್. ಎಷ್ಟು ಜನ ಹೆಬ್ಬಾವು ಅಂತ ಕರೆದಿರ್ತಾರೆ, ಹಂಗಾಗಿ ಕುತೂಹಲ ಇತ್ತು. ಭಾಳ ಹಾಂ, ಥ್ಯಾಂಕ್ ಯು. ನೋಡೋಣ, ಆಲ್ರೆಡಿ ಉದ್ದ ಇದೆ. ಹೆಚ್ಚಾಗಿ ಸ್ಟಾರ್ಟ್ ಮಾಡೋಕ್ಕೆ ಅವೆಲ್ಲ ಹೋಗ್ಬಾರ್ದು, ಯಾಕಂದರೆ ಅದಕ್ಕೆ ಕೆಲವು ಇಲ್ಲಿರುತ್ತೆ, ಇಂಜಿನ್ ಹತ್ರ ಇರುತ್ತೆ, ಸ್ಟಾರ್ಟ್ ಮಾಡ್ತಾರೆ, ಹೊರಟು ಇಲ್ಲೂ ಅಷ್ಟು ಹೆಂಗೆ ಸ್ಟಾರ್ಟ್ ಮಾಡಿದ್ರೆ ತೊಂದರೆ ಕೊಟ್ಟರೆ ಡ್ಯಾಮೇಜ್ ಆಗುತ್ತೆ. ಬೆಲ್ಲಕ್ಕಿದ್ರೆ ಈ ಜಾಗದಲ್ಲಿ ಫುಡ್ ಸಿಗೋಂಥದ್ದು ಅವಕಾಶ ಅಂದರೆ ದೇಹಕ್ಕೆ ಅದ್ರ ತಕ್ಕಂಗೆ ಕೆಲವೆಲ್ಲ ಮಿಕ್ಕಾಗಿ ಏನೋ ಆಗಿರ್ತದೆ. ವಾವ್, ಸೋ ಏನ್ ಮಾಡುತ್ತೆ? ವಾವ್, ಡಿಫೆನ್ಸಿವ್ ನೋಡಿ, ವೆರಿ ನೈಸ್. ದೂರ ಇರಲಿಲ್ಲ
ಇದೇ ರೋಡ್ ದಾಟಿದ್ದ ಹಾಂ ಹಾಂ ನೋಡಿದ್ರ ಚೀಲ ಇರ್ಬೋದು ಬಾರ ಕೆಲಸ ಆಗಲಿ ಅಟ್ಯಾಕ್ ಮಾಡ್ತೇನೆ ಹೌದು ನೋಡಿ ದೂರ ಸ್ಪೀಡಿ ಅದು ಅಂದರೆ ನೀರೇ ಕುಣಿದ್ಯಾ ಹಾಂ ಜೋರಿ ಹಿಡಿತಾರೆ ಈಗ ಮನೆಗ ಲೈವಲ್ಲಿ